ಜೆಡಿಎಸ್ ಪಡಸಾಲೆಯಲ್ಲಿ ಮಿಂಚಿನ ಸಂಚಲನವಾಗ್ತಾ ಇದೆ. ಸಂಕ್ರಾಂತಿ ಮುಗಿತಾ ಇದ್ದಂತೆ ಹೊಸ ಕ್ರಾಂತಿಯೇ ಶುರುವಾಗಿದೆ ಜೆಡಿಎಸ್ನಲ್ಲಿ. ಎಚ್ಡಿಕೆ ರಿಟರ್ನ್ ಸೂಚನೆ ಬೆನ್ನಲ್ಲೇ ಹಲವು ಬೆಳವಣಿಗೆಗಳು ಜೆಡಿಎಸ್ನಲ್ಲಿ ನಡೀತಾ ಇದೆ. ಸಂಕ್ರಾಂತಿ ಮುಗಿತಾ ಇದ್ದಂತೆ ಹೊಸ ಕ್ರಾಂತಿಯೊಂದು ಶುರುವಾದಂತಿದೆ ಜೆಡಿಎಸ್ನಲ್ಲಿ. ದೇವೇಗೌಡರ ಮನೆಯಲ್ಲಿ ಹೈ ವೋಲ್ಟೇಜ್ ಸಭೆ ಶುರುವಾಗಿದೆ. ಈ ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರವನ್ನ ಜೆಡಿಎಸ್ ವರಿಷ್ಠರು ತೆಗೆದುಕೊಳ್ಳಲಿದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ಶುರುವಾಗಿದೆ. ದೇವೇಗೌಡರ ಮನೆಯಲ್ಲೇ ನಡೀತಾ ಇರುವಂತಹ ಸಭೆ ಇದು. ದಿಕ್ಕು ಬದಲಿಸೋ ಎರಡು ಪ್ರಮುಖ ನಿರ್ಧಾರವನ್ನ ಈ ಸಭೆಯಲ್ಲಿ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಮಾಜಿ ಪ್ರಧಾನಿ ದೇವೇಗೌಡ ಅವರ ನೇತೃತ್ವದಲ್ಲಿ ಸಭೆ ಶುರುವಾಗಿದೆ. ಮೈಸೂರು ಭಾಗದ ಜೆಡಿಎಸ್ ಮುಖಂಡರು ಬಂದಿದ್ದಾರೆ ಸಭೆಗೆ. ಸಾರಾ ಮಹೇಶ್ ಇದ್ದಾರೆ ಸಭೆಯಲ್ಲಿ. ಜೆಡಿಎಸ್ನ ಪ್ರಮುಖರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹಳೆ ಮೈಸೂರು ಭಾಗದ ಮುಖಂಡರ ಜೊತೆ ಮಹತ್ವದ ಚರ್ಚೆ ಆಗ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲಿ ಸಭೆ ಆರಂಭ ಆಗಿದೆ. ಮೈಸೂರು ಭಾಗದ ಜೆಡಿಎಸ್ ಮುಖಂಡರು ಬಂದಿದ್ದಾರೆ. ಸಾರಾ ಮಹೇಶ್ ಇದ್ದಾರೆ, ಮಂಜೇಗೌಡ, ಅಶ್ವಿನ್ ಕುಮಾರ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖ ನಿರ್ಧಾರಗಳನ್ನ ಈ ಸಭೆಯಲ್ಲಿ ಕೈಗೊಳ್ಳೋ ಸಾಧ್ಯತೆ ಇದೆ. ಒಂದು, ನಿಖಿಲ್ ಕುಮಾರಸ್ವಾಮಿಗೆ ಸೂಕ್ತವಾದ ಕ್ಷೇತ್ರದ ಹುಡುಕಾಟದಲ್ಲಿ ಜೆಡಿಎಸ್ ಇದೆ. ಅದರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಅದರ ಜೊತೆಗೆ ಜಿಟಿಡಿ ಜೆಡಿಎಸ್ನ ಪ್ರಮುಖ ನಾಯಕರಾಗಿದ್ದವರು, ಆದರೆ ಬಹಳ ಸಮಯದಿಂದ ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಜೆಡಿಎಸ್ನ ಸಭೆ ಕಾರ್ಯಕ್ರಮ ಯಾವುದರಲ್ಲೂ ಭಾಗಿಯಾಗ್ತಾ ಇಲ್ಲ. ಪಕ್ಷದ ಚಟುವಟಿಕೆಯಿಂದಲೇ ದೂರ ಉಳ್ಕೊಂಡಿದ್ದಾರೆ. ಪಕ್ಷದಿಂದ ಗೇಟ್ ಪಾಸ್ ಕೊಡೋದ್ರ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇದು ಜೆಡಿಎಸ್ ಒಳಗಡೆ ನಡೀತಾ ಇರುವಂತಹ ಮಿಂಚಿನ ಬೆಳವಣಿಗೆ ಇದು. ಇನ್ನು ಮೈಸೂರಿನ ಜೆಡಿಎಸ್ ಪಾಳೆಯದಲ್ಲಿ ಕ್ಷಿಪ್ರ ರಾಜಕೀಯ ಕ್ರಾಂತಿ ಆಗ್ತಾ ಇದೆ. ಜಿಟಿ ದೇವೇಗೌಡರಿಗೆ ಜೆಡಿಎಸ್ನಿಂದ ಗೇಟ್ ಪಾಸ್ ಪಕ್ಕನ. ಜಿಟಿಡಿ ಪ್ರತಿನಿಧಿಸುವಂತಹ ಚಾಮುಂಡೇಶ್ವರಿಗೆ ಸಾರಾ ಮಹೇಶ್ ಸ್ಪರ್ಧೆ ಮಾಡ್ತಾರಾ? ಸಾರಾ ಮಹೇಶ್ ಜೆಡಿಎಸ್ ಅಭ್ಯರ್ಥಿ ಅಂತ ಎಂಎಲ್ಸಿ ಮಂಜೇಗೌಡ ಹೇಳಿದ. ಸಾರಾ ಮಹೇಶ್ ಕೂಡ ಇದಕ್ಕೆ ಒಪ್ಕೊಂಡಿದ್ದಾರೆ ಅನ್ನೋದು ಮಂಜೇಗೌಡ ಮಾತು. ಜಿಟಿಡಿ ವಿರೋಧಿಗಳನ್ನ ನಾಯಕರು ಒಗ್ಗೂಡಿಸ್ತಾ ಇದ್ದಾರೆ. ಜಿಟಿಡಿ ವಿರುದ್ಧ ಸೋತಂತ ಮಾವಿನಹಳ್ಳಿ ಸಿದ್ದೇಗೌಡರನ್ನ ಕರ್ಕೊಂಡು ಬರೋದಕ್ಕೂ ತಯಾರಿ ನಡೀತಾ ಇದೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಮಾಡಿದಾರಂತೆ ಸಾರಾ ಮಹೇಶ್. ಇದು ಮೈಸೂರಿನ ಜೆಡಿಎಸ್ ಪಾಳೆಯದಲ್ಲಿ ನಡೀತಾ ಇರುವಂತ ಕ್ಷಿಪ್ರ ರಾಜಕೀಯ ಕ್ರಾಂತಿ. ದೇವೇಗೌಡರ ನಿವಾಸದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಒಂದಷ್ಟು ಬೆಳವಣಿಗೆಗಳಂತೂ ಆಗೋದು ಪಕ್ಕ. ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಮಾಜಿ ಸಚಿವರು ಶಾಸಕರಾದಂಥ ನಮ್ಮ ಸಾರಾ ಮಹೇಶ್ ಅಣ್ಣವರು ಆ ಭಾಗದ ಜನ ಬಂದು ನೀವು ಕ್ಷೇತ್ರಕ್ಕೆ ಈ ಸರಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ಳಾಗಿ ಹಲವಾರು ಜನಗಳೆಲ್ಲ ಬಂದಿದ್ರು. ಕಾರ್ಯಕರ್ತರು, ಪಕ್ಷದ ಮುಖಂಡರುಗಳು, ನಾನು ಕೂಡ ಸೇರಿದ ಹಾಗೆ ಅವರಿಗೆ ಒತ್ತಡವನ್ನು ಹಾಕಿದ್ವಿ. ಹಾಕಿದಂಥ ಸಂದರ್ಭದಲ್ಲಿ ಅವರು ಮಾವನಹಳ್ಳಿ ಸಿದ್ದೇಗೌಡರು 2013ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ 2023ರಲ್ಲಿ ಕಾಂಗ್ರೆಸ್ಸಿಂದ ಪಕ್ಷದ ಅಭ್ಯರ್ಥಿಯಾಗಿ ಶಾಸಕ ಸ್ಥಾನಕ್ಕೆ ಅವರು ಸ್ಪರ್ಧೆ ಮಾಡಿದರು. ಮತ್ತೆ ಕೆಲವೇ ಮತಗಳ ಅಂತರದಲ್ಲಿ ಅವ್ರನ್ನ ಸೋತಿದ್ದಾರೆ. ಅವರು ಸೋತರೂ ಕೂಡ ಅವರು ಮಾನಸಿಕವಾಗಿ ಕುಗ್ಗಿಲ್ಲ ಅನ್ನತಕ್ಕಂಥದ್ದು ಗೊತ್ತಾದ ಮೇಲೆ ಅವ್ರನ್ನ ಒಂದ್ಸರಿ ಸಂಪರ್ಕ ಮಾಡಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಾರಾ ಮಹೇಶ್ ಅವರು ಸ್ಪರ್ಧೆ ಮಾಡಿದರೆ
ನಿಮ್ಮ ಸಹಕಾರ ಬೇಕು ಇದೆಯಾ ಅನ್ನೋ ವಿಚಾರದಲ್ಲಿ ನಾವು ಅವ್ರನ್ನ ಮೀಟ್ ಮಾಡಿದ್ವಿ. ಸಂಪರ್ಕ ಮಾಡಲಾಗಿ ಅವ್ರು ನಮ್ಗೆ ಒಂದೇ ಒಂದು ಹೇಳಿದ್ದು, ಎಲ್ಲಿ GT ದೇವೇಗೌಡರು ಇರ್ತಾರೋ ಅಲ್ಲಿ ನಾನು ಇರೋದಿಲ್ಲ. ಒಂದು ವೇಳೆ GT ದೇವೇಗೌಡರು JDS ಅಲ್ಲೇ ಇದ್ರೆ ನಾನು JDSಗೆ ಬರೋದಿಲ್ಲ. ಅವರು ಕಾಂಗ್ರೆಸ್ಸಿಗೆ ಬಂದ್ರೆ ನಾನು ಡೆಫಿನೆಟ್ ಆಗಿ ಕಾಂಗ್ರೆಸ್ನಲ್ಲಿ ಇರೋದಿಲ್ಲ. ನಾನು ಮನೆ ಮಠ ಎಲ್ಲ ಮಾರ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಬಹಳ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ದೇವೇಗೌಡರ ಮನೆಯಲ್ಲಿ ಮಹತ್ವದ ಸಭೆ ಆರಂಭ ಆಗಿದೆ. ಈಗ ಪ್ರಮುಖವಾಗಿ ಸಭೆಯಲ್ಲಿ ಯಾರೆಲ್ಲ ಇದ್ದಾರೆ, ಸದ್ಯಕ್ಕೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ, ಯಾವೆಲ್ಲ ವಿಚಾರ ಚರ್ಚೆಗೆ ಬರಬಹುದು ಅಂತ? ಶ್ವೇತಾ, ಮೈಸೂರು ಭಾಗದಲ್ಲಿ JDS ಅನ್ನ ಒಂದಷ್ಟು ಪ್ರಬಲಗೊಳಿಸಬೇಕು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆದಂತಹ ಎಡವಟ್ಟುಗಳು ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ಒಂದಷ್ಟು ಸಿದ್ಧತೆಗಳು, ಅದರ ಜೊತೆಯಲ್ಲಿ ಈಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಆಯ್ಕೆಯಾದಂತಹ GT ದೇವೇಗೌಡರು ಏನು JDS ಪಕ್ಷದಿಂದ ಬಹುತೇಕ ವಿಮುಖರಾದಂತೆ ಇದ್ದಾರೆ, ಅವರ ಜಾಗಕ್ಕೆ ಅಂದರೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸಾರಾ ಮಹೇಶ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ ಮಾತುಕತೆಗಳು ಕೂಡ, ಚರ್ಚೆಗಳು ಕೂಡ ಮೈಸೂರಿನ ಭಾಗದ ಮುಖಂಡರ ಜೊತೆಯಲ್ಲಿ ಒಂದು ಸುತ್ತಿನ ಮಾತುಕತೆ ಆಗಿದೆ. ಅದರ ಮುಂದುವರೆದ ಭಾಗವಾಗಿ ದೇವೇಗೌಡರಿಗೆ ಈ ಒಂದು ವಿಚಾರವನ್ನ ಮುಟ್ಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಭಾಗದ ಒಂದಷ್ಟು ಜನ ಮುಖಂಡರು, ಸಾರಾ ಮಹೇಶ್, ಮಂಜೇಗೌಡ ಸೇರಿದಂತೆ ಅನೇಕ ಆ ಭಾಗದ ಮುಖಂಡರು ಈಗಾಗಲೇ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ನಿವಾಸಕ್ಕೆ ಬಂದಿದ್ದಾರೆ. ಮಾತುಕತೆ ಕೂಡ ಈಗಾಗಲೇ ಆರಂಭ ಆಗಿದೆ. ಇದು ಒಂದು ವಿಚಾರ. ಮತ್ತೊಂದು ವಿಚಾರ ಅಂದರೆ ಚಾಮರಾಜ ಕ್ಷೇತ್ರದಿಂದ ಈಗಾಗಲೇ ಬಿಜೆಪಿಯಿಂದ ಇಬ್ಬರು ಪ್ರಬಲ ಆಕಾಂಕ್ಷಿಗಳು ಟಿಕೆಟ್ಗಾಗಿ ಪೈಪೋಟಿಯನ್ನು ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ಅಂದರೆ ಒಬ್ಬರು ನಾಗೇಂದ್ರ, ಮತ್ತೊಬ್ಬರು ಪ್ರತಾಪ್ ಸಿಂಹ, ಇಬ್ಬರೂ ಕೂಡ ಚಾಮರಾಜ ಕ್ಷೇತ್ರದ ಆಕಾಂಕ್ಷಿಗಳಾಗಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಅಲ್ಲಿ ಮೈತ್ರಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ್ರೆ ಬಹುತೇಕ ಅದು ಪಕ್ಷಕ್ಕೂ ಕೂಡ ಒಳ್ಳೆಯದು ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ, ಅದರ ಜೊತೆಯಲ್ಲಿ ಅಕ್ಕಪಕ್ಕದ ಕ್ಷೇತ್ರಗಳಲ್ಲೂ ಕೂಡ JDS ಇನ್ನೊಂದಷ್ಟು ಪ್ರಬಲ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ವಿಚಾರವನ್ನು ಕೂಡ ದೇವೇಗೌಡರಿಗೆ ಮುಟ್ಟಿಸೋದಕ್ಕೆ ಇವತ್ತು ಈ ಒಂದು ಸಭೆಯಲ್ಲಿ ತೀರ್ಮಾನವನ್ನ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಸಂಕ್ರಾಂತಿಯ ಬಳಿಕ ಒಂದು ಕುಮಾರಸ್ವಾಮಿ ಅವರು ನಾನು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳುತ್ತೀನಿ ಅನ್ನುವಂಥ ಒಂದು ಸೂಚನೆಯನ್ನ ಕೊಟ್ಟರು. ಅದರ ಬೆನ್ನಲ್ಲೇ ಒಂದಷ್ಟು ಬದಲಾವಣೆಗಳನ್ನು ಕೂಡ ಮಾಡ್ಕೊಳ್ಳೋದಕ್ಕೆ JDS ಮುಂದಾಗಿರುವಂಥದ್ದನ್ನು ನಾವು ಕಾಣಬಹುದು. ಹಳೆ ಮೈಸೂರು ಭಾಗದಲ್ಲಿ JDS ಪಕ್ಷ ಒಂದಷ್ಟು ಪ್ರಬಲಗೊಳಿಸಬೇಕು. ಈಗಿನಿಂದಲೇ ಕಾರ್ಯಪ್ರವೃತ್ತರಾದರೆ ಮುಂದಿನ ಚುನಾವಣೆಯ ಹೊತ್ತಿಗೆ JDS ಸ್ಟ್ರಾಂಗ್ ಆಗಬಹುದು ಅನ್ನುವುದು ಆ ಭಾಗದ ನಾಯಕರ ಲೆಕ್ಕಾಚಾರ. ಹಾಗಾಗಿ ಈ ಎಲ್ಲ ಲೆಕ್ಕಾಚಾರಗಳೊಂದಿಗೆ ಇವತ್ತು ದೇವೇಗೌಡರ ಮನೆಯಲ್ಲಿ ಸಭೆ ಸೇರಿದ್ದಾರೆ. ಈ ಒಂದು ಸಭೆಗೆ ಈಗಾಗಲೇ ಆ ಭಾಗದ ಮುಖಂಡರು ಕೂಡ ಬಂದಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಒಂದು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಮುಂದೆ ಒಂದು ವೇಳೆ GT ದೇವೇಗೌಡರು ಆಕ್ಟಿವ್ ಆಗದೇ ಇದ್ದಂಥ ಪಕ್ಷದಲ್ಲಿ ಒಂದು ಶಿಸ್ತು ಕ್ರಮವನ್ನಾದರೂ ಅವ್ರ ಮೇಲೆ ತೆಗೆದುಕೊಳ್ಳಿ, ಅದಾದ ಬಳಿಕ ಆ ಕ್ಷೇತ್ರಕ್ಕೆ ಸಾರಾ ಮಹೇಶ್ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡೋಣ, ಈಗಿನಿಂದಲೇ ಕಾರ್ಯಪ್ರವೃತ್ತರಾಗೋಣ ಅನ್ನುವಂಥದ್ದು ಆ ಭಾಗದ ಮುಖಂಡರ ಒಂದು ಅಭಿಪ್ರಾಯ. ಅದರ ಜೊತೆಯಲ್ಲಿ ಚಾಮರಾಜ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಘೋಷಣೆ ಮಾಡಬೇಕು, ಅಂದರೆ ಇದು ಅವರ ಒತ್ತಾಯ ಅಷ್ಟೇ. ಇದಕ್ಕೆ ವರಿಷ್ಠರು ಸದ್ಯಕ್ಕಂತೂ ಯಾವುದೇ ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಆದರೆ ಅವರ ಒತ್ತಾಯ ಅಂತೂ ಇದಿದೆ. ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಇದೀಗ ದೇವೇಗೌಡರ ಮನೆಯಲ್ಲಿ ಸಭೆ ನಡೀತಾ ಇರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಸುರೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.